ಆರೋಪಿ ಎದೆಗೆ ಗುಂಡನ್ನ ಹಾರಿಸಿದಂತಹ ಲೇಡಿ ಪಿಎಸ್ಐ ಅಶೋಕನಗರ ಪಿಎಸ್ಐ ಅನ್ನಪೂರ್ಣರಿಂದ ಆರೋಪಿಗೆ ಗುಂಡೇಟು. ಕೀಚಕನ ಪಾಲಿಗೆ ಭದ್ರಕಾಳಿಯಾಗಿದ್ದಾರೆ ಪಿಎಸ್ಐ ಅನ್ನಪೂರ್ಣ ಅವರು. ಆರೋಪಿ ಬಂಧನದ ವೇಳೆ ಪಿಎಸ್ಐ ಸೇರಿ ಮೂವರ ಮೇಲೆ ಆತ ದಾಳಿ ಮಾಡೋದಕ್ಕೆ ಯತ್ನ ಪಟ್ಟಿದ್ದಾನೆ. ಇನ್ನು ಗಾಯಗೊಂಡಂತಹ ಪಿಎಸ್ಐ ಹಾಗೂ ಇಬ್ಬರು ಸಿಬ್ಬಂದಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಂದಂತಹ ಕೀಚಕನ ವಧೆ ಆಗಿದೆ. ಪಿಎಸ್ಐ ಅನ್ನಪೂರ್ಣ ಸೇರಿದಂತೆ ಇತರೆ ಇಬ್ಬರು ಸಿಬ್ಬಂದಿಗೂ ಸಹ ಈ ಘಟನೆಯಲ್ಲಿ ಗಾಯ ಆಗಿದ್ದು ಅವರು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ರಿತೇಶ್ ಕುಮಾರ್ ಬಾಲಕಿಯನ್ನ ಕೊಲೆಗೈದಿದ್ದಂತಹ ಆರೋಪಿ. ಸದ್ಯ ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಆ ರಿತೇಶ್ ಕುಮಾರ್ ನನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಂದಂತಹ ಕೀಚಕನ ವಧೆ ಆಗಿದೆ. ದಿಟ್ಟತನದಿಂದ ಕೀಚಕನನ್ನ ಎದುರಿಸಿದ್ದು ಓರ್ವ ಮಹಿಳಾ ಪೊಲೀಸ್ ಅಧಿಕಾರಿ. ಕಾರ್ಯಾಚರಣೆ ವೇಳೆ ತಿರುಗಿ ಬಿದ್ದವನಿಗೆ ಖಾಕಿ ಗುಂಡು ತಗುಲಿದೆ. ಪಿಎಸ್ಐ ಅನ್ನಪೂರ್ಣ ಬಂದೂಕಿನ ನಳಿಕೆಯಿಂದ ಗುಂಡು ಚಿಮ್ಮಿದೆ. ಆರೋಪಿ ರಿತೇಶ್ ಎದೆಗೆ ಗುಂಡು ಹಾರಿದೆ. ತೀವ್ರ ರಕ್ತಸ್ರಾವ ಆಯಿತು. ಆತ ಸಾವಿಗೆ ಈಡಾದ. ಕಳೆದ 30 ವರ್ಷಗಳಲ್ಲೇ ಆರೋಪಿಗೆ ಗುಂಡಿಕ್ಕಿದ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ ಪಿಎಸ್ಐ ಅನ್ನಪೂರ್ಣ ಅವರು. ಈತನ ಮೇಲೆ ಕೇಸ್ ಇದ್ದಿದ್ದೇ ಒಂದು ಹೆಣ್ಣು ಮಗುವನ್ನ ಕಿಡ್ನಾಪ್ ಮಾಡಿ ಆತ ಕೊಲೆ ಮಾಡಿದ್ದ ಅಂತ. ಆದ್ರೆ ಆತ ಸಾವನ್ನಪ್ಪಿದ್ದು ಸಹ ಓರ್ವ ಮಹಿಳೆಯಿಂದಾನೆ. ಪಿಎಸ್ಐ ಅನ್ನಪೂರ್ಣ ಈ ಕಳೆದ 30 ವರ್ಷಗಳಲ್ಲಿ ಮೊದಲ ಬಾರಿಗೆ ಒಬ್ರು ಮಹಿಳಾ ಅಧಿಕಾರಿಯಿಂದ ಈ ರೀತಿ ಫೈರಿಂಗ್ ಅನ್ನ ನಡೆಸಿರೋದು. ತಮ್ಮ ಆತ್ಮ ರಕ್ಷಣೆಗಾಗಿ ಅವರು ಈ ರೀತಿ ಒಂದು ಫೈರಿಂಗ್ ಅನ್ನ ನಡೆಸಿದ್ದಾರೆ. ಸದ್ಯ ಆತ ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ದ. ಕಿಮ್ಸ್ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಯಿತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ.